ಕುಂತೀವಿ, ಇಷ್ಟು ಜನ ಏನೇನೋ ಎಷ್ಟು ಚಂದ ಮಾತಾಡಿದ್ರು ಒಂದು ವಾಕ್ಯ ನಮಗೆ ತಿಳಿಯೋಲ್ಲ. ನಿಮಗೇನೋ ಸ್ವಲ್ಪ ಸರಿಯಾಗಿ ಕೇಳಿಸ್ತೈತೆ ಕಾಣುತ್ತೆ. ಹೀಗಾಗಿ ನಡು ನೀವು ರಿಯಾಕ್ಷನ್ ಮಾಡೋದು ನೋಡಿದ್ರೆ ನಮ್ಗಿಂತಲೂ ನೀವು ಭಾಗ್ಯವಂತರು, ಅಲ್ಲಿ ಕುಂತೀರಿ, ನಿಮಗೆಲ್ಲ ತಿಳಿಯಾಕತ್ತೈತಿ ಅಂತ ನಾ ತಿಳ್ಕೊಂಡೆ. ಡಾಕ್ಟರ್ ಎಸ್ ಎ ಪಾಟೀಲ್ರು ಆಗಿದ್ದರು. ಬರೀ ಕರ್ನಾಟಕ ಗುಲ್ಬರ್ಗ ಜಿಲ್ಲೆ ಅಲ್ಲ, ಇಡೀ ದೇಶಕ್ಕೆ ದೊಡ್ಡ ಆಸ್ತಿ. ಇಂಥವ್ರು ಯಾವಾಗಲೂ ಒಬ್ಬೊಬ್ಬರು ಬರ್ತಿರ್ತಾರೆ. ಯಾಕಂದ್ರೆ ಈಗ ನೋಡು ಬಂತ ತಮ್ಮ ಜೀವನವನ್ನು ಇಲ್ಲ ನೀವು ಒಳ ಬಂದ ಕ್ಷಣವನ್ನು ಸಹಿತ ವ್ಯರ್ಥವಾಗಿಸದೆ ವಾಗಿಸಿಕೊಳ್ಳುವಂಥವ್ರು ಬಹಳ ಕಡಿಮೆ ಜನ. ಕಬೀರ ಜಬ್ ಹಮ್ ಫೈದಾ ಹುए ತಬ್ ಜಗ ಹಸೆ ಹಮರು ಐಸಾ ಕರ್ನೆ ಕರ್ ಚಲೆ ಜಬ್ ಹಮ್ ಜಾಯೆ. ಒಳಗ್ ಬಂದು ಚೆಕ್ ಮಾಡು. ಕಬೀರ್ ಒಂದು ಮಾತನ್ನು ಹೇಳ್ತಾನೆ, ಯಾವಾಗ ನಾವು ಬಂದಿವಲ್ಲ ಅವಾಗ ಎಲ್ಲರೂ ನಗ್ತಿರ್ತಾರೆ, ಮುಂದೆ ಕುಂತವ್ರು ಕೂಸಷ್ಟ ತಾನ ಅಳ್ತಿರ್ತೈತಂತ. ಆದ್ರೆ ಬದುಕು ಹಿಂಗೆ ಬದುಕ್ಬೇಕು, ಐಸಾ ಕರ್ನೆ ಕರ್ ಚಲೆ, ಹಿಂಗೆ ಬದುಕಬೇಕಂತ. ಜಬ ಹಮ ಜಾಯೆ ಜಗರೋಯೆ, ಎಲ್ಲರೂ ಹಳಳಿಸ್ತಿರ್ಬೇಕಂತ. ಅದನ್ನು ಗರತಿ ಹೇಳ್ತಾಳೆ, ಮಂದಿ ಮಕ್ಕಳೊಳಗೆ ಚಂದಾಗಿ ಇರಬೇಕು, ಮಂದಿ ಮಕ್ಕಳೊಳಗೆ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ. ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ. ನೋಡಿದ್ರ ಸಾವಿರ ಜನ ಹಳಳಿಸಿದ್ರು, ಮತ್ತು ಅವ್ರಿಗೆ ಬಂದಂತ ಮೃತ್ಯು ಎಲ್ಲರಿಗೂ ಬರೋದು ಬಹಳ ಸಾಧ್ಯ ಇಲ್ಲ. ಈಗ ಮೊದಲು ಟೆಸ್ಟ್ ಮಾಡೋ, ಮೊದಲು ಬಂದ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಇದ್ರ ಅಂಥ ಮೃತ್ಯು. ನಾ ಮುಂಜಾನೆನೇ ಮಾತಾಡಿದ್ದೆ ಅವ್ರು ಕೂಡ. ನಾ ಮತ್ತೆ ಸಾಯಂಕಾಲ ನಿಮಗೆ ಫೋನ್, ನಾಳೆಗೆ ಮುಂಜಾನೆ ಫೋನ್ ಮಾಡ್ತೀನಿ ಅಂತ ನನಗೆ ಹೇಳಿದ್ರು. ಆ ಮನುಷ್ಯ ಆರಾಮಾಗಿ ಮಲ್ಕೊಂಡವ, ಕೈ ಮುಟ್ಗಿ ಸಹಿತ ಹಿಚ್ಗಿಲ್ಲ. ಹಿಂಗ್ ಮಲ್ಕೊಂಡವ್ರು ಹಿಂಗ ಆರಾಮಾಗಿ ಹೋದ್ರು ಅಂದ್ರ ಇಂಥ ಮರಣ ಬರ್ಬೇಕಾದ್ರೂ ಸಹಿತ ಪುಣ್ಯ ಬರ್ಬೇಕಂದ್ರ ಕಾಲೆಲ್ಲ ನೆಲಕ್ಕೆ ತಿಕ್ಕಿ ಕೈಯ ಒದ್ದಾಡಿ ತಿಣಿಕ್ಯಾಡಿ ಮರಣ ಬರೋದು. ಮರಣ ಬರೋದು ಬಹಳ ಪುಣ್ಯ ಬೇಕಾಕೈತಿ. ಬದುಕುದಂತ್ರು ಬದುಕ್ತಾರ. ತಿನ್ನಂಗ ತಿಂದು ಸಾಯಂಗ ಸತ್ತು ಹೋದು, ಅದಕ್ಕೇನು ಅರ್ಥನೇ ಇರಂಗಿಲ್ಲ. ಮಹಾದೇವಿ ಅಕ್ಕ ಶಗಣಕ್ಕೆ ಸಾಸಿರ ಹುಳು ಹುಟ್ಟಿದಂತೆ ಅಂತ ಕರ್ಕೊಂಡು ಬರ್ತಾಳಂಥವ್ರು. ಆದ್ರೆ ನಮ್ಮ ಎಸ್ ಎ ಪಾಟೀಲ್ ಸರ್, ನಾ ಅವ್ರಿಗೆ ಯಾವಾಗಲೂ ಗೌಡ್ ಅಂತಿದ್ದೆ. ರಿಟೈರ್ ಆಗುತ್ತಾನ ಸರ್ ಅಂತಿದ್ದೆ, ರಿಟೈರ್ ಆಗಿ ನಾವು ಗೌಡನ ಅಂತಿದ್ದೆ. ಗೌಡ ನಿಮ್ಮನ್ನು ಮನ್ಯಾಗ ಇಟ್ಕೋತಾರ ಹೆಂಗೆ ರೀ ಗೌಡ್ರ ಅಂತ ಕೇಳ್ತಿದ್ದೆ ನಾನು. ಯಾಕಂದ್ರೆ ನಾ ಯಾವಾಗ ಫೋನ್ ಮಾಡ್ತಿದ್ದೆ ಅವಾಗ ಟ್ರೈನ್ಯಾಗಾರ ಇರವ, ಏರ್ಪೋರ್ಟಿನ್ಯಾಗಾರ ಇರೋರು, ಯಾವ್ದಾರ ಕಾರ್ಯಕ್ರಮದಾಗಾರ ಇರೋರು. ಯಾವಾಗದಿ ಅಂದ್ಕೊಳ್ಳೆ ಇಲ್ಲ ನಾ ಅಸ್ಸಾಮಿಗೆ ಬಂದೀನಿ, ಮೇಘಾಲಯಕ್ಕೆ ಬಂದೀನಿ ಅಂತ ಹೇಳೋರು. ಯಾವಾಗ ಕೇಳೋಣ ಇಲ್ಲ ಒಡಿಸ್ಸಾದಾಗದೀನಿ, ಯಾವಾಗ ಕೇಳೋಣ ಇಲ್ಲ ಕೇರಳದಾಗದೀನಿ. ಕೇಳಿದಾಗೆಲ್ಲ ಎಲ್ಲಾರ ಅದೀನಂತ ಹೇಳೋರು. ನಿಮ್ಮ ಮನೆ ಅಂದ್ರೆ ಏನು ಲಾಡ್ಜಿಂಗ್ ಬೋರ್ಡಿಂಗ್ ಮಾಡ್ಕೊಂಡು ಏನೋ ಗೌಡ ಅಂತ ನಾ ಕೇಳ್ತಿದ್ದೆ ಅವ್ರಿಗೆ. ಮೇಲಿನ ಮೇಲೆ ಬರೀ ಉಣ್ಣಕ್ಕೆ ಹೋಗಕ್ಕೆ ಕಷ್ಟ ಮನೆ ಇಟ್ಕೊಂಡು ಏನು ಮನೆಯವ್ರು ಏನು ಸುಖ ಕಾಣ್ಬೇಕು ಗೌಡ ನಿನ್ನಿಂದ ಅಂತ ನಾ ಹಿಂಗೆ ಅವ್ರಿಗೆ ಹುಡುಗಾಟಿಕೆ ಮಾಡ್ತಿದ್ದೆ. ಅವರಂದರು ಆಯುಷ್ಯ ಎಲ್ಲ ಮನ್ಯಾಗ ಅದೀನಲ್ರಿ, ನೌಕರಿ ಮಾಡಾಗ ಮನ್ಯಾಗ ಇರ್ತಿದ್ದ. ನೌಕರಿ ಮಾಡ್ಯಾಗೂ ಮನ್ಯಾಗ ಇದ್ದಿದ್ದಿಲ್ಲ ಆ ಮನುಷ್ಯ. ಇವ್ರು ಹೆಂಗೆ ಅವ್ನು ಇಟ್ಟು ದಿವ್ಸ ಇಟ್ಕೊಂಡ್ರು ಗೊತ್ತಿಲ್ಲ. ಯಾವಾಗ ನೋಡಿದಾಗೆಲ್ಲ ಹೊರಗೆ ಇರ್ತಿದ್ರು. ಜೀವನದ ಒಂದು ಕ್ಷಣಗಳನ್ನು ಸಹಿತ ವ್ಯರ್ಥಗೊಳಿಸಿಕೊಳ್ಳಿಲ್ಲ, ಪ್ರತಿಯೊಂದನ್ನು ಉಪಯೋಗ ಮಾಡ್ಕೊತಿದ್ರು. ಸಾವಿರ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದರು. ಅವರು ವಿದ್ಯಾರ್ಥಿಗಳು ಈ ರಾಜ್ಯದಾಗ ಇಲ್ಲ ಅಂತಿಲ್ಲ. ನಾನು ಯಾವ್ಯಾವ ರಾಜ್ಯದಾಗ ಹೋಗ್ತಿದ್ದೆ, ಹೋದ ಕೂಡಲೇ ಎಸ್ ಎ ಪಾಟೀಲ್ರಿಗೆ ಫೋನ್ ಮಾಡ್ತಿದ್ದೆ, ಗೌಡನ ಈ ರಾಜ್ಯದಾಗ ಬಂದೀನಿ, ಮತ್ತು ಇಲ್ಲಿ ನಿನ್ನ ವಿದ್ಯಾರ್ಥಿಗಳು ಅಥವಾ ನೀವು ನೋಡಿದಂಥ ಯಾರಾದರೂ ರೈತರು, ಸೈಂಟಿಸ್ಟು
ನಾವು ಹೋಗಿ ನೋಡ್ಬೇಕು ಅಂಥದ್ದನ್ನು ಮಾಡಿದವ್ರು ಯಾರು ಅದಾರನಂತ ಕೇಳ್ತಿದ್ದೆ. ಬೇಕಾದ್ದು ಕೇಳ್ರಿ, ಯಾವ ನೋಟ್ಬುಕ್ ಬೇಡ ಏನು ಬೇಡ, ಇದು ಅಂದ್ರೆ ಎನ್ಸೈಕ್ಲೋಪೀಡಿಯಾನ ಇತ್ತ ಗೌಡಂದು, ಇದು ಎನ್ಸೈಕ್ಲೋಪೀಡಿಯಾನ. ಬೇಕಾದ ರಾಜ್ಯದಾಗ ಕೇಳ್ರಿ ನೀವು, ಇಂತಿಂಥ ಊರೈತ್ರಿ, ಗುಡ್ಡಗಾಡೈತಿ, ಅಲ್ಲಿ ಮೊದಲು ನಾವು ನಡ್ಕೊತ ಹೋಗ್ತಿದ್ದೀವಿ, ಒಂದೊಂದು ದಿವ್ಸ ಪೂರ ನಡ್ಕೊತ ಹೋಗಿ ಸಾಯಂಕಾಲ ಮುಟ್ಟಿ ಅಲ್ಲೇ ಮಲ್ಕೊಂಡು ಮರುದಿವ್ಸ ಬಂದೀವಿ. ಈಗ ಬಹುತೇಕ ಗಾಡಿ ಹೋಗ್ತಾವಂತ ಕೇಳೀನಿ, ನೀವು ಹೋಗ್ತಿದ್ರಂದ್ರೆ ಅಲ್ಲಿ ಹೋಗ್ರಿ. ಅಲ್ಲಿ ಹೋಗಿ ನೋಡಿದ್ರೆ ಅದ್ಭುತ ಕೆಲಸ ಮಾಡಿದಂಥ ಒಬ್ಬ ಸಾಧಕ ಸಿಗ್ತಿದ್ದ ನಮಗೆ. ಇಡೀ ದೇಶದ ತುಂಬ ಇದ್ರು ಅವ್ರು. ಆಮ್ಯಾಗ ಯಾವ ಬೀಜಗಳನ್ನು ತಯಾರು ಮಾಡಿದ ಅಂದ್ರೆ ಆ ಬೀಜ ರೈತಗೆ ಬಿತ್ತಾಕ ಹಚ್ಚಿ ಅದನ್ನು ಮಾರಾಟ ಮಾಡಕ್ಕೆ ಹಚ್ಚಿ ಅವನು ಕೋಟ್ಯಾಧೀಶನ ಮಾಡಿ ಆನಂದ ಪಡ್ತಿದ್ದ. ಅದರೊಳಗೆ ನನಗೇನು ಸಿಗ್ತೈತಿ ಅಂತ ಎಂದೂ ವಿಚಾರ ಮಾಡಲಿಲ್ಲ ಗೌಡವ. ಅವರು ಕೋಟ್ಯಾಧೀಶರಾಗಿದ್ದನ್ನು ನೋಡಿ ಆನಂದ ಪಡ್ತಿದ್ದ. ಆಮ್ಯಾಗ ತಾವು ಎಲ್ಲೇ ಹೊಂಟ್ರು ಅಂದ್ರೆ ಗಾಡ್ಯಾಗ ಅವನು ಬೀಜ ತೊಗೊಂಡು ಬರ್ತಿದ್ರು. ತೊಗೊಂಡು ಬಂದು ಯಾವ ಊರಿಗೆ ಹೋಗ್ತಿದ್ರು ಅಲ್ಲೆಲ್ಲ ಒಂದೊಂದು ಬೊಗಿಸ್ ಬೀಜ ಕೊಡ್ತಿದ್ರು. ಕೊಟ್ಟು ಹೇಳ್ತಿದ್ರು, ಈ ಬೀಜ ನಿಮ್ಮ ಹೊಲದಾಗ ಹಾಕ್ರಿ, ಬೆಳೀರಿ, ಮೊದಲನೇ ವರ್ಷ ನೀವು ಎಲ್ಲರಿಗೂ ಒಂದೊಂದು ಬೊಗಿಸ್ ಪುಕ್ಕಟೆ ಕೊಡ್ರಿ ಅಂತ ಹೇಳ್ತಿದ್ರು. ಬೀಜದ ಪ್ರಚಾರ ಈ ರೀತಿ ಮಾಡೋರು. ಇಂಥ ಮನುಷ್ಯ ಈ ಬೀಜದಿಂದನ ವರ್ಷ 25 ಲಕ್ಷ 50 ಲಕ್ಷ ಗಳಿಸ್ತಾನೆ. ಅದಕ್ಕೆ ನೀವು ಈ ಬೀಜ ಬಿತ್ತರಿ, ನೀವು ಇದನ್ನು ಬೀಜ ಮಾಡ್ಕೊರಿ, ಮಾಡ್ಕೊಂಡು ನೀವು ಶ್ರೀಮಂತರಾಗ್ರಿ ಅಂತ ಹೇಳ್ತಿದ್ರು. ಅವ್ರ ವಿದ್ಯಾರ್ಥಿಗಳಿಗೆ ಮಾಡಿದಂಥ ಉಪಕಾರ ಎಂಥದ್ದು ಅಂದ್ರೆ, ಹಗಲತ್ತ ಕಾಲೇಜ್ ಚಾಲೂ ಇರ್ತಿತ್ತು, ರಾತ್ರಿ ಕಾಲೇಜ್ ಲ್ಯಾಬ್ರಾಟ್ರಿ ಬಂದಿರ್ತಿತ್ತು. ಅವ್ರ ವಿದ್ಯಾರ್ಥಿಗಳು ಯಾರಾದರೂ ನಾವು ಇನೋವೇಟಿವ್ ಏನಾದರೂ ಮಾಡ್ಬೇಕಂತೀವಿ, ನಮಗೆ ಲ್ಯಾಬ್ರಾಟ್ರಿ ಸಿಗ್ತಾಯಿಲ್ಲ, ನಾವು ಪಾಸಾಗಿ ಹೊರಗೆ ಬಂದೀವಿ, ಈಗ ನಾವು ಲ್ಯಾಬ್ರಾಟ್ರಿ ಹಾಕ್ಬೇಕಂದ್ರೆ ಕೋಟಿಗಟ್ಟಲೆ ಖರ್ಚೈತ್ರಿ ಸರ, ಏನು ಮಾಡೋಣಂದ್ರೆ ಈ ಮನುಷ್ಯ ಅವ್ರಿಗೇನು ಹೇಳ್ತಿದ್ದ, ನೀ ಹಗಲತ್ತು ಬರೋಕ್ಕೆ ಹೋಗಬೇಡ, ರಾತ್ರಿ ಬಾ, ಎಲ್ಲ ಲ್ಯಾಬ್ ನಿನಗೆ ಫ್ರೀ ಮಾಡಿಸ್ಕೊಡ್ತೀನಿ ಕಾಲೇಜ್ನಾಗ ಅಂತ. ಆ ಹುಡುಗರು ರಾತ್ರಿ ಕಾಲೇಜ್ಗೆ ಹೋಗಿ ರಾತ್ರಿನ ತಮ್ಮ ಪ್ರಯೋಗಗಳನ್ನು ಮಾಡಿಕೊಂಡು ಹೊಸ 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 ಆವಿಷ್ಕಾರಗಳನ್ನು ತಯಾರು ಮಾಡಿ ಮುಂದೆ ಅವರೇ ತಮ್ಮದೇ ಆದಂಥ ಕಂಪ್ನಿ ಹಾಕಿ 500 ಜನರಿಗೆ 1000 ಜನರಿಗೆ ನೌಕರಿ ಕೊಡುವಂಥ ಜನರನ್ನು ತಯಾರು ಮಾಡಿದ ಗೌಡ. ಎಲ್ಲಿ ಹೋದರೂ ಮತ್ತು ಅವ್ರಿಗೆ ಮಾರ್ಕೆಟಿಂಗ್ ಮಾಡಿಸ್ಕೊಡು ಕೆಲಸನೂ ಇವರೇ ಮಾಡ್ತಿದ್ರು. ನಮ್ಮ ಹುಡುಗೊಬ್ಬವ ಭಾಳ ದೊಡ್ಡ ಇದನ್ನು ಹಾಕ್ಯಾನ್ರಿ, ಯಾವ ಮೂಲ್ಯಾಗ ಹೋದರೂ ಒಬ್ಬರು ಸಿಗ್ತಿದ್ರು. ಒಮ್ಮೆ ನಾ ಗುಜರಾತ್ಗೆ ಹೋಗಿದ್ದೆ, ಆನಂದಕ್ಕೆ. ಕೇಳಿದೆ, ಗೌಡ್ರು ಯಾರು ಶಿಷ್ಯರು ಅದಾರ ನಿಮ್ಗೆ ಈ ಭಾಗದಾಗಂತ. ನಾ 5 ನಿಮಿಷನಾಗ ಹೇಳ್ತೇನೆ ನಿಮಗಂದರು. 5 ನಿಮಿಷಕ್ಕೆ ಫೋನ್ ಮಾಡಿದರು. ಆನಂದದಿಂದ ಒಂದು 20 ಕಿಲೋಮೀಟ್ರ್ ಈ ಕಡೆ ಹೋಗ್ರಿ ಉತ್ತರಕ್ಕೆ, ಅಲ್ಲೊಬ್ಬ ಹುಡುಗ ನಮ್ಮ ಕಾಲೇಜ್ನಾಗ ಕಲ್ತು ಹೋದವ, ಮ್ಯಾನೇಜರ್ ಇದ್ದ ಬ್ಯಾಂಕ್ನಾಗ. ಅವ ಈಗ ರಿಟೈರ್ ಆಗಿ ಈ ಕಬ್ಬಿನ ಇದು ಏನಿರ್ತೈತೆ, ಕಂಬ ಏನಿರ್ತೈತಲ್ಲ, ಕಬ್ಬಿಂದಲ್ಲ, ಬಾಳಿ ಕಂಬ, ಆ ಬಾಳಿ ಗೊನೆ ತಕ್ಕೊಂಡ ನಂತರ ಆ ಕಂಬ ಏನೈತಲ್ಲ ಅದನ್ನು ಶೀಳಿ ಅದರೊಳಗಿಂದ ರಸ ತೆಗೆದು ಅದನ್ನು ಲಿಕ್ವಿಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಮಾಡಿ ಮಾರ್ತಾ ಇದ್ದಾನೆ. ವರ್ಷಕ್ಕವ 10-20 ಕೋಟಿ ರೂಪಾಯಿ ಗಳಿಸ್ತಾ ಇದ್ದಾನೆ. ಅದನ್ನು ಹೋಗಿ ನೋಡ್ಕೊಂಡು ಬರ್ರಿ ನೀವು ಅಂಥೇಳಿ. ಇನ್ನೊಬ್ಬವ ಇವ ಜಗ್ಗಿ ಒಗೆದಂಥ ಅದರದ್ದೇನು ಫೈಬರ್ ಐತಿ ಅದರಿಂದ ಅವ ಬಟ್ಟೆ ಹೊಲಿತಾನ. ಅಲ್ಲೇ ಪಕ್ಕದಲ್ಲೇ ಯೂನಿವರ್ಸಿಟಿ ಐತಿ, ಆ ಯೂನಿವರ್ಸಿಟಿಯಲ್ಲಿ ಕೆಲವು ಜನ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಬರ್ರಿ ಅಂತೇಳಿ. ನಾ ಎಲ್ಲಿ ಹೋದರೂ ಅವ್ರನ್ನ ಕೇಳಿ ಹೋಗ್ತಿದ್ದೆ. ನಾ ಎಲ್ಲಿ ಕಾರವಾರಕ್ಕೆ ಹೋದೆ, ಮ್ಯಾಂಗ್ಳೂರ್ಗೆ ಹೋದೆ ಅಂದ್ರೆ ಕೇಳ್ತಿದ್ದೆ, ಇಲ್ಲಿ ಯಾರು ಅದಾರೇನಂತವ್ರಂತ. ಅವ್ರು ಹೇಳ್ತಿದ್ರು, ಇಂಥ ಹಳ್ಳ್ಯಾಗ ಹೋಗ್ರಿ, ಅಲ್ಲೊಬ್ರು ಅದಾರ, ಅದ್ಭುತ ಕೆಲಸ ಮಾಡ್ತಾರೆ ಕೃಷಿ ಒಳಗಂತ. ನಾವು ಹೋಗಿ ನೋಡಿದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತಿತ್ತು, ಈ ಮನುಷ್ಯ ಯಾವಾಗ ಬಂದಿರ್ಬೇಕಿಲ್ಲಿ, ಯಾವಾಗಾರ ನೋಡಿರ್ಬೇಕು. ಅವ್ರ ಮನೆಗೆ ಹೋದ್ರೆ ಅವ್ರು ಹೇಳೋರು, ನಮಗೆ ಎಸ್ ಎ ಪಾಟೀಲ್ರ ಮಾರ್ಗದರ್ಶನ ಮಾಡಿ ಇದನ್ನೆಲ್ಲ ಮಾಡಕ್ಕೆ ಹಚ್ಚಾರ್ರಿ ಅಂತ. ಒಂದು ಸಾರಿ ನಾ ಇವ ನಡ್ಕಟ್ಟಿ ಹತ್ರ ಹೋಗಿದ್ದಿಲ್ಲಿ. ಅವ ಅಂದ, ನಾ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೋಗಿದ್ದೀನಿ ರೀ. ಸಾಲು ಹೆಚ್ಚಾಗಿ ಏನೋ ಮಾಡಕ್ಕೆ ಹೋಗಿದ್ದೆ, ಮಷಿನರಿ ತಯಾರು ಮಾಡ್ಬೇಕಂತ. ಸಾಲು ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೋಬೇಕಂತ ತಯಾರಾಗಿದ್ದೆ. ಆ ಹೊತ್ತಿನಾಗ ಈ ಮನುಷ್ಯ ನನಗೆ ಧಾರವಾಡ ಯೂನಿವರ್ಸಿಟಿಯಾಗ ಕರೆದು ಅಪ್ಪ ಮಗ ಕೆಲಸ ಕೊಟ್ಟು ಆ ಸಾಲದಿಂದ ನಮ್ಮನ್ನು ಹೊರಗೆ ತೆಗೆದು ಮತ್ತು ನಮಗೆ ಬ್ಯಾಂಕಿನವ್ರನ್ನ ಕರೆಸಿ ಸಾಲ ಕೊಡಿಸಿ ಆ ಫ್ಯಾಕ್ಟ್ರಿ ಹಾಕಿಕೊಟ್ರಿ ಅವ್ರಿಗೆ. ಇವತ್ತು ನಡ್ಕಟ್ಟಿ ಫಾರ್ಮ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಅವ ಕೂರ್ಗಿ ತಯಾರು ಮಾಡ್ತಾನೆ. ಅವ ಬಹುತೇಕ 5 ಎಕರೆದಾಗ ಅವನದು ಫ್ಯಾಕ್ಟ್ರಿ ಐತಿ. ಈಗ ಕೋಟ್ಯಾಧೀಶ ಆಗ್ಯಾನ ಮನುಷ್ಯ. ಹೋದ ಕೂಡಲೇ ಹೇಳ್ತಾನೆ,
ಆ ಮನುಷ್ಯನಿಂದ ಜೀವನನೂ ಸಿಕ್ತು, ನನಗೆ ಶ್ರೀಮಂತಿಕೆನೂ ಸಿಕ್ತು ಅಂತ ಹೇಳ್ತಾನವ. ಇವತ್ತು ಅವ್ನು ಪದ್ಮಶ್ರೀ ಅವಾರ್ಡ್ ಆಯಿತು. ಇವ್ರ ಶಿಷ್ಯರಿಗೆ ಎಷ್ಟೋ ಜನರಿಗೆ ಪದ್ಮಶ್ರೀ ಅವಾರ್ಡ್ ಆಯಿತು. ಆದರೆ ಈ ಮನುಷ್ಯ ತನಗೆ ಪದ್ಮಶ್ರೀ ಪಡಿಬೇಕಂತ ಯಾರು ಶಿಫಾರಸು ಎಂದೂ ಮಾಡೋಕ್ಕೆ ಹೋಗಲಿಲ್ಲ, ಯಾರನ್ನೂ ಕೇಳಕ್ಕೆ ಹೋಗಲಿಲ್ಲ. ಇವರಿಗೆ 4 ಪದ್ಮಶ್ರೀ ಕೊಟ್ಟರು ಕಡಿಮೆ ಅಂಥ ಮನುಷ್ಯ ಇವ. ಯಾಕಂದ್ರೆ ಈ ಮನುಷ್ಯ ಎಷ್ಟು ದಕ್ಷ ಮನುಷ್ಯ ಅಂದ್ರೆ, ಧಾರವಾಡ ಯೂನಿವರ್ಸಿಟಿಯಿಂದ ಯಾವಾಗ ರಿಟೈರ್ ಆದ ದಿವಸ 52 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿಟ್ಟಂಥ ಕೀರ್ತಿ ಮನುಷ್ಯಾಗಿತ್ತು. ಉಳಿದ ಎಲ್ಲ ಯೂನಿವರ್ಸಿಟಿ ಒಳಗೆ ಗೌರ್ಮೆಂಟ್ ಫಂಡ್ ತಂದು ಕೆಲಸ ಮಾಡ್ತಾನೆ. ಇವ ಮಾಡ್ತಾ ಈ ಗೌಡ ವಿದ್ಯಾರ್ಥಿಗಳಿಂದ ಕೆಲಸ ಮಾಡಿಸಿ ಬೀಜ ಮಾರಾಟ ಮಾಡೋದು, ಸಸಿಗಳನ್ನು ಮಾರಾಟ ಮಾಡೋದು, ಹೈವೇದ ಪಕ್ಕದೊಳಗೆ ಹೊಸ ಹೈವೇ ಆದಾಗ ಗಿಡಗಳನ್ನು ಹಚ್ಚೋದಿರ್ತೈತಲ್ಲ, 100 ಕಿಲೋಮೀಟ್ರ್ ಉದ್ದದ ರಸ್ತೆಗಳಿಗೆ ಆ ಕಾಂಟ್ರಾಕ್ಟ್ ತೊಗೊಂಡು ತಮ್ಮ ಹುಡುಗರ ಕಡೆಯಿಂದ ಮಾಡಿಸಿ ಆ ಹಣವನ್ನು ರಿವಾಲ್ವಿಂಗ್ ಫಂಡ್ನೊಳಗೆ 55 ಕೋಟಿ ರೂಪಾಯಿ ರಿವಾಲ್ವಿಂಗ್ ಫಂಡ್ ಮಾಡಿಟ್ಟಂಥ ಕೀರ್ತಿ ಮನುಷ್ಯ. ಅಂತನ IRA ಇವ್ರನ್ನ ಏನು ಕೇಳಾರ್ದ ಕರ್ಕೊಂಡು ಹೋದ್ರು, ಡೈರೆಕ್ಟ್ರ್ ಆಗ್ಬೇಕಂತ ತಿಳ್ಕೊಂಡು. ಇಷ್ಟು ನಿಸ್ವಾರ್ಥಿ ಮನುಷ್ಯ ರೀ. ಅವ ಬಟ್ಟೆ ಹಾಕ್ಕೊಂಡಿದ್ದಿಲ್ಲ ಅಂತ ತಿಳ್ಕೊಂಡು ಸಾಧು ಅಲ್ಲ ಅನ್ಬೇಕು. ಅವಾಗ ಇರಲಿಲ್ಲ ಅಂದ್ರೆ ಎಲ್ಲ ಸಾಧು ಲಕ್ಷಣಗಳು ಆ ಮನುಷ್ಯನಲ್ಲಿದ್ದು. ಅಷ್ಟೇ ತ್ಯಾಗ, ಅಷ್ಟೇ ಕರುಣೆ, ಅಷ್ಟೇ ಕಳಕಳಿ ಪ್ರತಿಯೊಬ್ಬರ ಮೇಲೆ, ವಿದ್ಯಾರ್ಥಿಗಳಿರಲಿ, ಸಹಕಾರಿಗಳಿರಲಿ. ಆಮೇಲೆ ಒಳ್ಳೆಯ ಪ್ರಶಾಸಕ, ಒಳ್ಳೆಯ ಆಡಳಿತಾಧಿಕಾರಿ. ಯಾರೂ ಕುಯ್ ಎಂದಿರಬಾರ್ದು ಯೂನಿವರ್ಸಿಟಿಯಾಗ. ನೋಡಿದ್ರೆ ಥರ ನಡಗಬೇಕು, ಆದರೆ ಅಷ್ಟೇ ಪ್ರೀತಿ ಎಲ್ಲರ ಮ್ಯಾಗೂ. ಇಂಥ ಒಂದು ಅನೇಕ ಒಳ್ಳೆಯ ವಿಷಯಗಳ ಸಂಗಮ ಅಂದ್ರೆ ನಮ್ಮ ಎಸ್.ಎ. ಪಾಟೀಲ್ರಾಗಿದ್ದರು. ನಾ ಅವರಿಂದ ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡಿದ್ದೆ. ಯಾವಾಗಲೂ ಬೇಸರಿಲ್ಲ ಮನುಷ್ಯ. ಅವ್ನು ನೆನಪಾತಂದ್ರೆ ರಾತ್ರಿ 12ಕ್ಕೆ ಫೋನ್ ಮಾಡೋರು. ಒಮ್ಮೆ ನಾವು ಗುಜರಾತ್ಗೆ ಹೋಗಿದ್ದೀವಿ ಇಬ್ಬರು ಕೂಡಿ. ನಮ್ಮ ಶಾಂತರೆಡ್ಡಿ ಅವರು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ರಲ್ಲಿ ಹೋಗಿದ್ದೀವಿ. ಹೋದಾಗ ನಾವು ಸಾಯಂಕಾಲ ಕೌ ಬ್ರೀಡರ್ನ, ಒಬ್ಬ ಗೀರ್ ಬ್ರೀಡರ್ನ ಇದಕ್ಕೆ ಭೇಟಿ ಕೊಡೋನು ಅಂತ ಇವ್ರು ಗೌಡ್ರು ನನಗಂದ್ರೆ, ನಾವು ಹೋಗಿ ಬಂದಿನಿ, ನನಗೆ ಭಾಳ ಹಿಡಿಸೈತಿ, ಹೋಗಿ ಬರೋ ನಡ್ರಿ ಅಂತಂದರು. ಇವರೇನದ ನಮ್ಮ ಭಾರತ ವಿಕಾಸ ಸಂಗಮದವರು, ಈ ಸದ್ದು ನೀವು ಈ ಕಾರ್ಯಕ್ರಮ ಬಿಟ್ಟು ಹೋಗಂಗಿಲ್ಲ, ಇದು ಮುಗ್ದಿಂದ ಹೋಗ್ಬೋದು ಬೇಕಂದ್ರೆ ಅಂದರು. ಅದು ಕಾರ್ಯಕ್ರಮ 11ಕ್ಕೆ ಮುಗೀತ್ರಿ. ರಾತ್ರಿ 11ಕ್ಕೆ ಮುಗ್ದಿಂದ ಊಟ ಮಾಡಿ ರಾತ್ರಿ 1ಕ್ಕೆ ಹೋದಿವ್ರಿ. ಅಲ್ಲಿ ಹೋದ್ರೆ ಬೆಳಗಿನ 5 ಗಂಟೆ ತನೂ ಆ ಫಾರ್ಮ್ ನೋಡಿ, ಲೈಟ್ ಹಚ್ಚಿ ಫಾರ್ಮ್ ನೋಡಿ, ಆ ಫಾರ್ಮ್ ಮಾಲಕನ ಜೊತೆ ಚರ್ಚೆ ಮಾಡಿ ಬೆಳಗ್ಗೆ 6:30-7 ಗಂಟೆಗೆ ನಾವು ಮತ್ತೆ ಹೊಳ್ಳಿ ಬಂದು ಇವ್ರು ಕೂಡ ಜಾಯ್ನ್ ಆದೀವಿ. ಆ ಮನುಷ್ಯಾಗ ಹಗಲು ರಾತ್ರಿ ಇಂಥದ್ದು ಏನೂ ಗೊತ್ತಾಕಿದ್ದಿಲ್ಲ. ಅಷ್ಟು ಆ ಮನುಷ್ಯನಿಗೆ ಕಳಕಳಿ. ದೇಶದ ಯಾವ ಮೂಲೆ ಒಳಗೆ ನಾವೊಮ್ಮೆ ಇದಕ್ಕೆ ಹೋಗಿದ್ದೆ, ಕೇರಳಕ್ಕೆ. ಯಾರದಾರ ನಂದು ಕೂಡಲೇ ತಕ್ಷಣ ಹೇಳಿದೆ, ಅಲ್ಲೊಬ್ಬ ಬನಾನಾ ಬ್ರೀಡರ್ ಅದಾನ, ಅವನ ಹತ್ರ 350 ಬಾಳೆಹಣ್ಣಿನ ಪ್ರಜಾತಿಯ ಗಿಡಗಳದಾವು, ಹೋಗಿ ಬರ್ರಿ ಅಲ್ಲಿ ಅಂತ. ತಿರುವನಂತಪುರಂದ ಹತ್ರ ನಾವು ಹೋಗಿ ಬಂದೆ. ಆಮ್ಯಾಗ ಹೇಳಿದರು ಅಲ್ಲೊಂದು ಕೃಷಿ ವಿಜ್ಞಾನ ಕೇಂದ್ರ ಐತಿ, ಅವರು ಬಾಳೆಹಣ್ಣಿನ, ನಾವು ಹೋಗಿದ್ದೆ. ನಾವು ಹೋದಾಗ ನಮಗೆ ತಿನ್ನಕ್ಕೆ ಬಾಳೆಹಣ್ಣು ಕೊಟ್ಟರು. ನಾವು ಬಾಳೆಹಣ್ಣು ತಿಂದು ಸಿಪ್ಪಿ ಆ ಪ್ಲೇಟ್ನಾಗ ಇಟ್ಟಿವಿ. ಮುಂದೊಂದು 15-20 ನಿಮಿಷಕ್ಕೆ ಅವರು ಅವಲಕ್ಕಿ ಮಾಡ್ಕೊಂಡು ಬಂದರು. ಅದು ಅವಲಕ್ಕಿ ಆಗಿರಲಿಲ್ಲ, ಅದು ಬಾಳೆಹಣ್ಣಿನ ಸಿಪ್ಪಿಂದ, ಆ ಸಿಪ್ಪಿನ ಹೊಳ್ಳಿ ಅವಲಕ್ಕಿ ಮಾಡ್ಕೊಂಡು ಬಂದಿದ್ರು ಅವರು. ಇಂಥ ಇನೋವೇಟರ್ ಅದಾರ. ನೀವೊಂದು ಸಾರಿ ಅವ್ರಿಗೆ ಭೇಟಿಯಾಗಿ ಬರ್ರಿ. ನಾ ಆ ಬಾಳೆ ಸಿಪ್ಪಿ ಅವಲಕ್ಕಿ ನನಗೆ ಮಾಡಿ ಹಾಕ್ಯಾರ, ಅದು ನನಗೆ ಭಾಳ ಹಿಡಿಸೈತಿ. ಇಂಥ ಹೊಸ ಮಾಡ್ತಿರ್ತಾರೆ ಅವ್ರು, ಹೋಗಿ ಬರ್ರಿ ಅಂದರು. ನಾ ಎಲ್ಲ ಕೆಲಸ ಬಿಟ್ಟು ಅದನ್ನ ಅಷ್ಟ ನೋಡಕ್ಕಂತ ಅಲ್ಲಿಗೆ ಹೋಗಿದ್ದೆ. ಆ ತಿರುವನಂತಪುರಂದ ಹತ್ರ ಒಂದು ಕೃಷಿ ವಿಜ್ಞಾನ ಕೇಂದ್ರ ಐತಿ. ಹಿಂಗೆ 100 ಸಂಸ್ಥೆಗಳಿಗೆ ಮಾರ್ಗದರ್ಶನ ಮಾಡಿದಂಥ ಮನುಷ್ಯ, 100 ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮಾಡಿದಂಥ, ಸಾವಿರ ವಿದ್ಯಾರ್ಥಿಗಳನ್ನು, ಎಷ್ಟೋ ಜನರಿಗೆ ಒಳ್ಳೆ ನೌಕರಿ ಹಚ್ಚಿದಂಥ ಮನುಷ್ಯ, ಎಷ್ಟೋ ಶಾಲೆ ಕಾಲೇಜುಗಳನ್ನು ತಮ್ಮ ಅಧಿಕಾರಾವಧಿಯೊಳಗೆ ಅಂಥ ಯೋಗ್ಯರು ಅನಿಸಿದ್ರಂದ್ರೆ, ಈ ಕಾಲೇಜ್ ತೊಗೋರಿ, ನೀವೊಂದು ಕಾಲೇಜ್ ಮಾಡಿರಿ, ನೀವೊಂದು ಡಿಪ್ಲೊಮಾ ಕಾಲೇಜ್ ಮಾಡಿರಿ, ನೀವೊಂದು ವೆಟರ್ನರಿ ಕಾಲೇಜ್ ಮಾಡಿರಿ. ಹಿಂಗೆ ಬೇರೆ ಅವ್ರಿಗೆ ಮಾರ್ಗದರ್ಶನ ಮಾಡಿ ಅವ್ರಿಗೆ ಮಾಡೋಕೆ ಹಚ್ಚಿದ ಮನುಷ್ಯ. ಇಲ್ಲೇ ನಿಮ್ಮಲ್ಲೇ ಭೀಮರಾಯನ ಗುಡಿಗೆ ಅಗ್ರಿಕಲ್ಚರ್ ಕಾಲೇಜ್ ಆಗೈತೆ, ಅದರದ್ದು 100ಕ್ಕೆ 100 ಶ್ರೇಯ ಎಸ್.ಎ. ಪಾಟೀಲ್ರು. ಅವ್ರು ಇರದೇ ಇದ್ರೆ ಆ ಕಾಲೇಜ್ ಆಗ್ತಿಲ್ಲ ಅಂತ ನನಗೆ ಬೆಳಗ್ಗೆ ಆ ಶಾಪುರದ ಮಂದಿ ಹೇಳಕತ್ತಿದ್ರು. ಆ ಮನುಷ್ಯ ಇದ್ದಂತ ಈ ಕಾಲೇಜ್ ಆತ್ರ ಇರ್ಲಿಕ್ಕಂದ್ರೆ ಆಗ್ತಿರ್ಲಿಲ್ಲ ಅಂತ. ಅದಕ್ಕೆ ಇಂಥ ಒಬ್ಬ ಜನಾನುರಾಗಿ,
ಸಮಾಜದ ಬಗ್ಗೆ ದೇಶದ ಬಗ್ಗೆ ಕಳಕಳಿ ಉಳ್ಳಂಥ ಮನುಷ್ಯ. ಆಮ್ಯಾಗ ಯಾವಾಗಲೂ ಒಂದು ಮಾತು ಏನು ಹೇಳ್ತಿದ್ರು ಅಂದ್ರೆ, ನಾವು ಸಂಶೋಧಕರು ಯಾವುದನ್ನು ಹೊಸದು ಸಂಶೋಧನೆ ಮಾಡಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳ್ತಿದ್ರು. ರೈತರು ಮಾಡ್ತಾರ, ಅದು ಯಾಕಾತು ಹೆಂಗಾತು ಅಂತ ನೋಡೋದು ಅಷ್ಟೇ ನಮ್ಮ ಕೆಲಸ. ನಿಜವಾದ ಶ್ರೇಯ ರೈತನಿಗೆ ಸಿಗಬೇಕು ಅಂತ ಹೇಳುವಂಥ ಒಬ್ಬನೇ ಒಬ್ಬ ಮನುಷ್ಯ ಅಂದರೆ ಎಸ್ ಎ ಪಾಟೀಲ್. ಅವ್ರು ಹೇಳ್ತಿದ್ರು, ಇದು ನಾವು ಮಾಡಿದ್ದಲ್ಲಿ ನಾವು ಬೆಳೆದಿಲ್ಲ ಬಿತ್ತಿಲ್ಲ ಹೊಲದಾಗ. ಯಾವ ಚಲೋ ರೈತ ಬೆಳೆದು ಬಿತ್ತಾನಲ್ಲ, ಎಲ್ಲರೂ 100 ಕ್ವಿಂಟಲ್ ತೊಗೊಂಡಾಗ ಇವ 150 ಕ್ವಿಂಟಲ್ ತೊಗೊಂಡಾನಲ್ಲ, ಅದು ಹೆಂಗೆ ತೊಗೊಂಡ, ಯಾಕೆ ತೊಗೊಂಡ, ನೀ ಏನು ಮಾಡಿಪ್ಪ ಅಂತ ಅವನ ಕಡೆಯಿಂದ ಎಲ್ಲ ತಿಳ್ಕೊಂಡು ಲ್ಯಾಬೊರೇಟ್ರಿ ಒಳಗೆ ಹೋಗಿ ಅದು ಯಾಕಾಯಿತು ಅಂತ ಸಿದ್ಧ ಮಾಡಿ ತೋರಿಸೋ ಕೆಲಸ ಅಷ್ಟೇ ನಾವು ಮಾಡಿವೇ ಹೊರತು ಬೆಳೆಯುವವರು ನಾವಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳುವಂಥ ಮನುಷ್ಯ. ಆ ಎಲ್ಲ ಆಮೇಲೆ ಇಡೀ ಭಾರತದಲ್ಲೇ ಮೊಟ್ಟ ಮೊದಲನೇದಾಗಿ ರೈತರಿಗೆ ಭಾರತ ಸರ್ಕಾರದ ವತಿಯಿಂದ ಕೃಷಿ ಮೇಳಗಳನ್ನು ಆರಂಭ ಮಾಡಿದಂಥ ಕೀರ್ತಿ ಎಸ್ ಎ ಪಾಟೀಲ್ರಿಗೆ. ಭಾರತದಲ್ಲೇ ಈ ಕೃಷಿ, ಇವತ್ತು ನಾನು ಬಂದಿದ್ನಲ್ಲ ಈ ಕೃಷಿ ಪ್ರದರ್ಶನ, ಇಂಥ ಕೃಷಿ ಪ್ರದರ್ಶನಗಳನ್ನು ಮೊಟ್ಟ ಮೊದಲನೇದಾಗಿ ಆಯೋಜನೆ ಮಾಡಿ ಧಾರವಾಡ ಯೂನಿವರ್ಸಿಟಿ ಒಳಗಿದ್ದಾಗ ಮಾಡಿದರು. ಇಲ್ಲಿ ರೈತರಿಗೆಲ್ಲ ಪುರಸ್ಕಾರ ಕೊಟ್ಟರು. ಆಮೇಲೆ ದಿಲ್ಲಿಗೆ ಹೋದ ನಂತರ ಅಖಿಲ ಭಾರತೀಯ ಮಟ್ಟದೊಳಗೆ ಕೃಷಿ ಪ್ರದರ್ಶನ ಮಾಡಿಸಿ ಸಾವಿರ ರೈತರಿಗೆ ಹೋಗಿ ಬರೋ ಖರ್ಚು ಕೊಟ್ಟು ಅವ್ರನ್ನ ಕರೆಸ್ಕೊಂಡು ಅವರಿಗೆ ಭಾರತ ಸರ್ಕಾರದ ವತಿಯಿಂದ ಪ್ರಶಸ್ತಿ ಪತ್ರಗಳನ್ನು ಕೊಟ್ಟಂಥ ಏಕಮೇವ ಮನುಷ್ಯ ಅಂದರೆ ಎಸ್ ಎ ಪಾಟೀಲ್ರು. ಭಾಳ ಜನರಿಗೆ ಗೊತ್ತಿಲ್ಲ ಆ ಮನುಷ್ಯ. ಇವರೇ ಮಾಡಿದ್ದಿದ್ದು, ಇವರೇ ಇದಕ್ಕೆ ಅಡಿಪಾಯ ಹಾಕಿದವ್ರು. ಈಗ ಅದು ಮುಂದೆ ಹೊರ್ಕೊಂಡು ಹೊಂಟೈತಿ, ಪ್ರತಿ ವರ್ಷ ಮುಂದುವರ್ಕೊಂಡು ಹೊಂಟೈತಿ. ಆದರೆ ಅದಕ್ಕೆ ಅಡಿಪಾಯ ಹಾಕಿದ ಮನುಷ್ಯ ಈತ. ಈ ಮನುಷ್ಯನ ಯಾರಿಗೆ ಅಳಿಲಿಕ್ಕಾಗೋದಿಲ್ಲ, ಅವರ ಆಳ ಉದ್ದ ಅಗಲಗಳನ್ನು ಅಳಿಲಿಕ್ಕಾಗೋದಿಲ್ಲ. ಎಲ್ಲರ ಜೊತೆ ಸಹಜವಾಗಿ ಬೆರೆಯುವಂಥ ಮನುಷ್ಯ. ರೈತರ ಜೊತೆ ಹೋಗಿ ಬದುವಿನಾಗ ಕುಂತು ಅವ್ರು ಕೂಡ ಚಹಾ ಕುಡಿದು ಅಲ್ಲೇ ಊಟ ಮಾಡೋದು. ಮತ್ತೆ ಯಾರಿದ್ರಂದ್ರೆ ಅವ್ರು ಕೂಡ ಅವ್ರಂಗ ಇದ್ದು ಬಿಡೋದು ಹೋಗಿ. ಆದ್ರೆ ಪ್ರತಿಯೊಂದು ವಿಷಯವನ್ನು ಸಹಿತ ನೀಟಾಗಿ ತಿಳ್ಕೊಂಡು ಅದನ್ನು ಮತ್ತೊಬ್ಬರಿಗೂ ಹೇಳ್ತಿದ್ರು. ಇಂಥ ಒಬ್ಬ ಮನುಷ್ಯ ಇಷ್ಟು ಬೇಗ ಹೋಗ್ತಾರ ಅಂತ ಅನಿಸಿರಲಿಲ್ಲ. ಆದಾಗ್ಯೂ ಸಹಿತ ನಾವು ಇದರಿಂದ ತಿಳ್ಕೊಳ್ಳೋದೇನು ಅಂದ್ರೆ, ನಮ್ಮ ವೈದ್ಯಕೀಯ ಶಾಸ್ತ್ರನೇ ಆಗಿರಲಿ, ಏನೇ ಆಗಿರಲಿ, ಆ ಎಲ್ಲವೂ ಕಾಯಿಲೆಯ ಮೇಲೆ ಉಪಚಾರ ಮಾಡ್ತಾವ ಹೊರತು ಮೃತ್ಯುವಿನ ಮೇಲೆ ಉಪಚಾರ ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರು ಯಾವ ಕಾಯಿಲೆನೇ ಇರಲಿಲ್ಲ, ಹೀಗಾಗಿ ಉಪಚಾರದ ಅವಶ್ಯಕತೆ ಇರಲಿಲ್ಲ. ಮೃತ್ಯು ಯಾವಾಗ ಬರಬೇಕಂತ ನಿಶ್ಚಿತ ಐತಿ. ನಲಿನಿ ದಲಗತ ಜಲಮತಿ ತರಲಂ ತದ್ವತ್ ಜೀವನಂ ಅತಿಶಯ ಚಪಲಂ. ಋಷಿಗಳು ಹೇಳುವಂತೆ ಪದ್ಮಪತ್ರದ ಮೇಲೆ, ಕಮಲದ ಎಲೆಯ ಮೇಲೆ ಬಿದ್ದಂಥ ನೀರಿನ ಹನಿ ಬಹಳ ತರಳ. ಯಾವಾಗ ಗಾಳಿ ಬಿಟ್ಟಿತ್ತೋ, ಗಾಳಿ ಜುಳುಕಿ ಯಾವಾಗ ಬಿದ್ದು ಹೋದಿತ್ತೋ ಗೊತ್ತಿಲ್ಲ. ನಲಿನಿ ದಲಗತ ಜಲಂ ಅತಿ ತರಲಂ ತದ್ವತ್ ಜೀವನಂ ಅತಿಶಯ ಚಪಲಂ. ಅದರಂತೆ ನಮ್ಮ ಜೀವನವೂ ಅಷ್ಟೇ ಚಪಲ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಆದರೆ ಇರು ಹೊತ್ತಿನ ತನ ನಮ್ಮ ಹಿರಿಯರು ಒಂದು ಮಾತು ಹೇಳ್ಯಾರ, ನಾವು 100 ವರ್ಷ ಬದುಕವ್ರು ಅದೀವಿ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು. ಆದರೆ ಇವತ್ತಿನ ದಿವಸನ ಕಡಿ ಅಂತ ತಿಳ್ಕೊಂಡನ ಅದನ್ನು ಕಡೆಗಾಣಿಸೋ ಕೆಲಸ ಮಾಡ್ಬೇಕು. ಅದ್ರ ಬಗ್ಗೆ ಯಾವಾಗಲೂ ಆಲಸ್ಯ ತೋರಬಾರ್ದು ಅಂತ, ಯಾವಾಗಲೂ ಕಾರ್ಯಪ್ರವೃತ್ತರಾಗಬೇಕು ಅಂತ. ಪಂಜಾಬ್ದಾಗ ಒಬ್ಬಾಕಿ ಮುದುಕಿ ಹತ್ರ ಹೋಗಿದ್ದು ನಾನು. ಆಕಿನ ವಯಸ್ಸು 129 ವರ್ಷ. ನನಗೆ ಪರಿಚಯ ಮಾಡಿಕೊಟ್ರಕ್ಕಿನ್ನ. ಈಕಿನ ವಯಸ್ಸು 129 ರೀ ಅಂತ ಅಂದ ಕೂಡಲೇ ನಾ ಮುದುಕಿ ಕೇಳಿದೆ, दादी माँ आप हर दिन क्या करते हो? बोलती थी कि मैं उठती हूँ, प्रातः विधि होते ही बाहर निकल जाती हूँ, फिर नाश्ता के लिए घर आती हूँ, नाश्ता करके फिर चली जाती हूँ, फिर भोजन के लिए आती हूँ, भोजन करके फिर चली जाती हूँ, शाम को सोने के लिए भोजन के लिए घर आती हूँ और कुछ नहीं करती हूँ बोली. ಅಂದ್ರೆ ಆಕೆ ಏನಂದ್ಲು, ಮುಂಜಾನೆ ಎದ್ದು ಕೂಡಲೇ ಪ್ರಾತಃ ವಿಧಿ ಮುಗಿಸ್ಲಕ್ಕಿನ ಎದ್ದು ಹೋಗಿಬಿಡ್ತೀನಿ ಅಂದ್ಲು. ಹೊರಗೆ ತಿರುಗಾಡ್ತಿರ್ತೀನಿ ದಿವಸ ಎಲ್ಲ, ಅವ್ರ ಮನೆ ಇವ್ರ ಮನೆ, ಯಾವ್ದು ಸುಖ ದುಃಖ ಕೇಳ್ಕೊತ ತಿರುಗಾಡ್ತೀನಿ. ನಾಷ್ಟಾದ ಹೊತ್ತಿಗೆ ಮನೆಗೆ ಬರ್ತೀನಿ, ನಾಷ್ಟ ಮಾಡಿದಕ್ಕಿನ ಮತ್ತೆ ಹೋಗ್ತೀನಿ ಅಂದ್ಲು. ಹೋಗಿ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಬರ್ತೀನಿ ಅಂದ್ಲು. ಮಧ್ಯಾಹ್ನ ಊಟ ಮಾಡೋದಕ್ಕೆ ನಾವು ಹಾದೆ ಅಂತಂದ್ರೆ ಹೊಳ್ಳಿ ರಾತ್ರಿಗೆ ಮನೆ ಮಲ್ಕೊಳಕ್ಕೆ ಮನೆಗೆ ಬರ್ತೀನಿ ಅಂತಂದ್ಲು.
ನಾ ಅಂದೆ ಅಜ್ಜಿ ವಯಸ್ಸಾಗೈತಿ ಒಂದು ಜರ ಜಾಗದ ಮ್ಯಾಗ ತಣ್ಣ ಕುಂದಿರ್ಬೇಕ ಇಲ್ಲೋ ಅಂತ ಕೇಳಿದೆ. ಅಜ್ಜಂದ್ಲು, लोहे को इस्तेमाल नहीं करेंगे तो जंग चढ़ जाता है. ಕಬ್ಬಿಣ ಬಳಸಲಿಲ್ಲ ಅಂತಂದ್ರೆ ಜಂಗ್ ಹತ್ತೈತದು. ಹಂಗೆ ನಾವು ಇದು ಬಳಸಲಿಲ್ಲ ಅಂತಂದ್ರೆ ಆಲಸ್ಯನ್ನು ಜಂಗ್ ಒಳಗೊಮ್ಮೆ ಹೊಕ್ಕೊಂತು ಅಂತಂದ್ರೆ ಮುಂದೆ ನಿಮ್ಮನ್ನ ಅಡ್ಡಾಡಕ್ಕೆ ಸಹಿತ ಬಿಡುದಿಲ್ಲ. ಅದು ಒಲ್ಲೆ ಅನ್ಸಕ್ಕೆ ಶುರು ಆಕೈತಿ. ಎಂದು ಜಂಗ್ ಹತ್ತು ಅಂದ ಮೃತ್ಯು ಬಂತಂತ ತಿಳ್ಕೊಬೇಕು ನಾವು. ಅಂಥ ಜೀವನ ಭಾಳ ದಿವಸ ಸಾಗಿಸ್ಬಾರ್ದು ಅಂತ ಮುದುಕಿ ಹೇಳಿತು ನನಗೆ. ಇದರ ಅರ್ಥ ಯಾವಾಗಲೂ ಕ್ರಿಯಾಶೀಲರಾಗಿರ್ಬೇಕಂತ, ವಯಸ್ಸಾಗಿರಲಿ ಆಗಿದೆ ಇರಲಿ. ಅದಕ್ಕೆ ನಮ್ಮ ಎಸ್ ಎ ಪಾಟೀಲರು ಬಹುದೊಡ್ಡ ಆದರ್ಶ. ಮಕ್ಕಳ ಹತ್ರ ಹೋದರು, ಅಮೇರಿಕಾದಿಂದ ಬಂದರು, ಬಂದವರ ಹೆಣ್ಣು ಮಕ್ಕಳ ಹತ್ರ ಹೋದರು ಬೆಂಗಳೂರಿಗೆ, ಮನೆಯವ್ರನ್ನಲ್ಲಿ ಬಿಟ್ಟರು. ಅಲ್ಲಿ ಹೊಲ್ದಾನ ಕೆಲಸದವ್ರು ಫೋನ್ ಮಾಡಕತ್ತಾರ ಹೋಗ್ಬೇಕಂತ ತಿಳ್ಕೊಂಡು ಎದ್ದು ಬಂದರು. ಮನೆಯವ್ರು ಅಲ್ಲೇ ಇವ್ರು ಅಷ್ಟ ಮುಂದೆ ಬಂದರು. ಅದನ್ನೆಲ್ಲ ನೋಡಿ ಅದರೊಳಗೆ ಯಾವಾಗಲೂ ಎಲ್ಲಿ ಆದರೂ ಇದನ್ನು ಕೆಲಸನ ಕೆಲಸ. ಯಾವರ ಮೀಟಿಂಗ್ ಇದ್ದು ಕಾರ್ಯಾಗಾರಗಳಿದ್ದು ಅವನು ಮಾಡೋದು, ಯಾರು ರೈತರು ಹೊಲಕ್ಕೆ ಭೇಟಿ ಕೊಡೋದಿತ್ತು, ಸೈಂಟಿಸ್ಟ್ ಹತ್ರ ಹೋಗೋದಿತ್ತು, ಸರ್ಕಾರಿ ಕೆಲಸ ಇತ್ತು ಮಾಡೋದು. ಬ್ಯಾಳೆ ಸ್ವಲ್ಪ ಉಳಿತೈತಂದ್ರೆ ಹೊಲಕ್ಕೆ ಹೋಗೋರು. ನನಗೊಂದು ಮಾತು ಹೇಳ್ತಿದ್ರು, ನೌಕರಿಯಾಗಿದ್ದಾಗ ನಾ ಏನೂ ಹೊಲ ಮನೆ ಮಾಡೋಕ್ಕಾಗಲಿಲ್ಲ, ನನಗೆ ಅದಕ್ಕೆ ಅವಕಾಶನ ಸಿಗಲಿಲ್ಲ. ರಿಟೈರ್ ಆದ ನಂತರ ನಾನೊಂದು ಅದ್ಭುತವಾದಂಥ ಫಾರ್ಮ್ ತಯಾರು ಮಾಡ್ತೀನಿ, ನಮ್ಮ ರೈತರಿಗೆ ಅದು ಆದರ್ಶ ಆಗಬೇಕು, ಆ ರೀತಿ ಮಾಡಿಡ್ತೀನಿ. ಅದನ್ನು ನೋಡಿ ಮುಂದೆ ರೈತರು ಮಾಡ್ಕೊತ ಹೋಗಬೇಕು ಅಂತ ತಿಳ್ಕೊಂಡು 100-200 ಎಕರೆ ಭೂಮಿ ನಮ್ಮ ಅಮ್ಮವ್ರ ಊರ ಹತ್ರನ ಏನಂತಾರೆ ಈ ಕಡೆ ಮಾವನ ಮನೆ ಹತ್ತಿರ ಕಮಲಾಪುರಕ್ಕೆ ತೊಗೊಂಡು ಗುಡ್ರಿ. ಆ ಗುಡ್ಡ ನೋಡಿದ್ರೆ ಅವ್ರು ಮಾಡೋ ಕೆಲಸ ನೋಡಿದ್ರೆ ಬಂಗಾರದ ಮನುಷ್ಯ ಸಿನಿಮಾ ನೆನಪಾತು ನನಗೆ. ನಾನು ನನ್ನ ಕಾಲೇಜ್ ಜೀವನದೊಳಗೆ ನೋಡಿದಂಥ ಒಂದು ಸಿನಿಮಾ ಅದು. ಆ ಸಿನಿಮಾ 1000 ಮಂದಿಗೆ ಪ್ರೇರಣೆ ಕೊಟ್ಟೈತೆ. ಅದು 1000 ಲಕ್ಷಗಟ್ಟಲೆ ಮಂದಿಗೆ. ಅದನ್ನು ನೋಡಿದ ನೆನಪಾತು ನನಗೆ. ಇವರು ಯಾವ ರೀತಿಯೊಳಗೆ ಆ ಗುಡ್ಡ ಹಡ್ಡಿ ಅಲ್ಲೇನು ಫಾರ್ಮ್ ತಯಾರು ಮಾಡಿದರು, 4 ಎಕರೆದು ಪಾಂಡ್ಸ್ ತಯಾರು ಮಾಡಿದರು, ಡ್ರಿಪ್ ಇರಿಗೇಷನ್ ಮಾಡಿದರು, ಹಣ್ಣಿನ ತೋಟ ಮಾಡಿದರು, ಎಲ್ಲ ಮಾಡಿದ್ರಲ್ಲ. ಅದನ್ನೆಲ್ಲ ಮಾಡೋದು ನೋಡಿ ನನಗೆ ಹಿಂಗೆ ಅನಿಸ್ತು, ಇವನ ಬಂಗಾರದ ಮನುಷ್ಯ ಅಂತ ಅನಿಸ್ತು. ಚಲೋ ಇದ್ದದ್ದನ್ನು ಯಾರು ಬೇಕಾದ್ದು ಮಾಡ್ತಾರೆ, ಆದರೆ ಇಂಥ ಗುಡ್ಡ ಹಡ್ಡಿ ಮಾಡೋದು ಹೇಳ್ರಲ್ಲ ಮಾಡಿ ಇಡೀ ಜೀವನನ ಇದು ರೈತರಿಗೊಂದು ಆದರ್ಶ ಮಾಡಿ ತೋರಿಸ್ಬೇಕು ಅಂತ ತಿಳ್ಕೊಂಡು ಅಂಥ ಎಸ್ ಎ ಪಾಟೀಲರು ಅವರು ಶರೀರದಿಂದ ಹೋದರೂ ಸಹಿತ ಅವರು ತಮ್ಮ ಆದರ್ಶಗಳನ್ನು ಸಾಕಷ್ಟು ಬಿಟ್ಟು ಹೋಗ್ಯಾರ. ವೈಚಾರಿಕ ಆದರ್ಶಗಳಿರಬೇಕು, ಅಥವಾ ಅವರ ಪ್ರಯೋಗಗಳಿರಬಹುದು, ಅಥವಾ ಅವರ ಕಾರ್ಯ ಜೀವಂತವಾಗಿ ಸೂರ್ಯ ಚಂದ್ರ ಇರುತನೂ ಇರಬೇಕಂಥ ಕೆಲಸ ಮಾಡಿದಂಥ ಮನುಷ್ಯ. ಆ ಮನುಷ್ಯಾಗ ನಿಶ್ಚಿತ ನಾಯನ ಮುಕ್ತಿ ಕೊಡುವಂಥ ದೇವ್ರಿಗೆ ಕೇಳೋದಿಲ್ಲ, ಆದಷ್ಟು ಬೇಗ ಮತ್ತೆ ಹೊಳೆ ಕಳಿಸು, ಮತ್ತಿಲ್ಲಿ ಬಂದು ಕೆಲಸ ಮಾಡಲಿ ಗೌಡ. ಇಂಥವರೆಲ್ಲ ಮುಕ್ತಾಗಿ ಮಾಡೋದೇನು ಸಮಾಜಕ್ಕೆ ದೊಡ್ಡ ಹಾನಿ ಆಕ್ಕೈತಿ. ಮತ್ತೆ ಮತ್ತೆ ಬರಬೇಕು ಈ ಸಮಾಜಕ್ಕಾಗಿ ಇಂಥ ಕೆಲಸಗಳನ್ನು ಮಾಡುವಂಥವ್ರು ಆಗಬೇಕು. ಅದಕ್ಕಾಗಿ ಅವರ ಅಗಲುವಿಕೆಯಿಂದ ಪರಿವಾರಕ್ಕೆ ನೋವಾಗೋದು ಸ್ವಾಭಾವಿಕ, ಅನಿವಾರ್ಯ. ಆದರೆ ಅಂತನೂ ಅನಿವಾರ್ಯ. ಅದನ್ನು ನಾವು ಸಹಿಸಿಕೊಂಡು ಅವರು ಮಾಡಿದಂಥ ಕಾರ್ಯದ ಏನು ಒಂದು ಕೋಯಿ ಚಲತೆ ಪದ ಚಿನ್ನೋ ಪರ ಕೋಯಿ ಪದ ಚಿನ್ನ ಬನಾತೆ ಹೇ. ಹಿಂದಿ ಒಳಗೆ ಒಂದು ಮಾತು ಬರ್ತೈತೆ, ಕೆಲವು ಜನರು ಪದಚಿಹ್ನಗಳಂದ್ರೆ ಸೌದ ದಾರಿ ಮ್ಯಾಗ ನಡೀತಾರಂತ, ಇನ್ನು ಕೆಲವು ಮಂದಿ ತಾವೇ ನಡೆದ ದಾರಿ ಸಂಶ ಮತ್ತೊಬ್ಬರಿಗೆ ಕೊಡ್ತಾರಂತ. ಹಂಗೆ ನಮ್ಮ ಎಸ್ ಎ ಪಾಟೀಲರು ಮತ್ತೊಬ್ಬರು ಸಂಶಯದ ದಾರಿಯ ಒಳಗಲ್ಲ, ತಾವೇ ನಿರ್ಮಾಣ ಮಾಡಿದಂಥ ದಾರಿಯಲ್ಲಿ ಮತ್ತೊಬ್ಬರಿಗೆ ನಡೀಲಿಕ್ಕೆ ಅವಕಾಶ ಕೊಟ್ಟರು. ಆ ದಾರಿಯಲ್ಲಿ ಎಲ್ಲರೂ ನಡೆಯುವಂಥವ್ರು ಆಗಲಿ ಅಂತ ನಾನು ಅವರಿಗೆ ಪರಿವಾರದವ್ರಿಗೆಲ್ರಿಗೂ ಆಮೇಲೆ ಅಭಿಮಾನಿಗಳೆಲ್ಲರಿಗೂ ಅಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತಾ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಅವರಿಗೆ ನನ್ನ ಶ್ರದ್ಧೆಯ ಸುಮನಗಳನ್ನು ನಾನು ಅವರಿಗೆ ಅರ್ಪಿಸ್ತೀನಿ. ಮತ್ತೆ ಮತ್ತೆ ಇಂಥ ಎಸ್ ಎ ಪಾಟೀಲರು ಹುಟ್ಟಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ಕಾರ.